ದಾರಿ ಮಾಡ್ಕೊಂಡು ನಾವಿಲ್ಲಿ ಮನೆ ಮಾಡ್ಕೋಬೇಕು. ಈಗ ಇಲ್ಲಿ ಏನಾಗುತ್ತೆ, ಮನೆ ಮಾಡಿದಾಗ ಇಲ್ಲಿ ನಮಗೆ ಸಮಸ್ಯೆ, ಇಲ್ಲಿ ಎರಡು ತರ ಟ್ವಿಸ್ಟ್ ಇದೆ. ಈಗ ನಮಗೂ ಹಿಂದೆ ಇಲ್ಲಿ ಮರ ಗಿಡಗಳಿದೆ ಅಂತ ಹೇಳಿದಾಗ ನಾವು ಇಲ್ಲಿ ದಾರಿ ಮಾಡಿದಾಗ ಇಲ್ಲಿ ಖಾಲಿ ಜಾಗ ಆಗುತ್ತೆ. ಆಗ ಜೊತೆಗೆ ಏನ್ ಮಾಡಬೇಕು, ನಮ್ಗೆ ಬೇಲಿ ಸೈಡ್ ಬರುತ್ತಲ್ಲ, ಇಲ್ಲಿ ಲಾಸ್ಟ್ ಎಂಡ್ ಇಲ್ಲಿ ಮರಗಳನ್ನ ಇಟ್ಟು ಬೆಳೆಸ್ಬೇಕು. ಇರುತ್ತೆ ಗಣಪತಿ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೆಯ ವಾಸ್ತುವಿನಲ್ಲಿ ಈಗ ನಮ್ಗೆ ಜಮೀನಿಗೆ ಮನೆ ಕಟ್ಕೋಬೇಕು. ಜಮೀನಲ್ಲಿ ಈಗ ನಮ್ಗೆ ಸೈಡ್ ತಗೊಳಕ್ಕಾಗಲ್ಲ, ಜಮೀನ್ ಹತ್ರನೇ ನಾವು ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡಬೇಕು. ಈಗ ಅಲ್ಲಿ ಉತ್ತಮವಾದ ಸ್ಥಳ ಯಾವುದು? ಈಗ ಮೊದಲು ನಾನು ಪೂರ್ವಕ್ಕೆ ರಸ್ತೆ ಬಂದ್ರೆ ಯಾವ ರೀತಿ ಮನೆ ಕಟ್ಕೋಬೇಕು ಅಂತ ಹೇಳಿದ್ದೀನಿ, ಉತ್ತರಕ್ಕೆ ರಸ್ತೆ ಬಂದ್ರೆ ಯಾವ ರೀತಿ ಮನೆ ಕಟ್ಕೋಬೇಕು ಅಂತ ಹೇಳಿದ್ದೀನಿ. ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿದೆ. ಜೊತೆಗೆ ದಕ್ಷಿಣದ್ದು, ಈಗ ಪಶ್ಚಿಮದ್ದು ರಸ್ತೆ ಬಂದ್ರೆ ಅಂದ್ರೆ ನಮ್ಮ ಜಮೀನಿಗೆ ಪಶ್ಚಿಮದ ರಸ್ತೆ ಬಂದ್ರೆ ಯಾವ ಜಾಗದಲ್ಲಿ ಮನೆ ಕಟ್ಕೊಂಡ್ರೆ ಉತ್ತಮವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ವೀಕ್ಷಕರೇ, ನಮ್ಮ ಜಮೀನಿನಲ್ಲಿ ನಾವು ಮನೆ ಕಟ್ಟಬೇಕಾದ್ರೆ ಪಶ್ಚಿಮ ರೋಡ್ ಫೇಸಿಂಗ್. ಈಗ ನಮ್ಗಿದು ಪಶ್ಚಿಮ ಬಂತು, ಇದು ಪಶ್ಚಿಮ ರಸ್ತೆ. ಈಗ ಏನಾಗ್ತಾ ಇದೆ, ಇದೊಂದು ಜಮೀನು ನಮ್ದು. ಈ ಜಮೀನಿನಲ್ಲಿ ಪಶ್ಚಿಮ ರಸ್ತೆ ಬಂದಾಗ ಯಾವ ಜಾಗದಲ್ಲಿ ನಾವು ಮನೆ ಕಟ್ಕೊಂಡ್ರೆ ಉತ್ತಮವಾಗಿರುತ್ತೆ, ಯಾವ ರೀತಿ ಮಾಡ್ಕೋಬೇಕು, ಏನ್ ಮಾಡ್ಕೋಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಈಗ ನಮ್ಮ ಮನೆಗಳಿಗೆ ಯಾವ ರೀತಿ ಬರುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಅದೇ ರೀತಿ ಈಗ ಜಮೀನಿಗೂ ಸೇಮ್ ಟು ಸೇಮ್ ಅದೇ ರೀತಿ ಬರುತ್ತೆ. ಇಲ್ಲಿ ನಮ್ದೀಗ ಇದು ಜಮೀನಿದೆ, ಜಮೀನಿಗೆ ಇದು ರಸ್ತೆಗೆ ನಾವು ಊರಿಂದ ಬರ್ತಾ ಇದೀವಿ ಅಂದ್ರೆ ನಮ್ಗೆ ಈಚೆ ಸೈಡಿಂದ ಬರೋಕ್ಕೆ ದಾರಿ ಇರ್ತದೆ ನಮ್ಗೆ. ಅಂದ್ರೆ ನಮ್ಮ ನಮ್ದು ಊರೊಳಗಡೆಯಿಂದ ಇಲ್ಲ ಯಾವ ಕಡೆಯಿಂದ ಸರಿ ನಾವು ಹಿಂಗೆ ಬರ್ತೀವಿ. ಹಿಂಗೆ ಬಂದಾಗ ನಾವೇನ್ ಮಾಡ್ತೀವಿ, ಜಮೀನ್ಗೆ ಹಿಂಗೆ ಒಂದು 100 ಅಡಿ ಇದೆ ಅಂಕಳನ್ನ ಜಮೀನಿದು ಲೆಂತ್ 100 ಅಡಿ ಇದೆ. ಇಲ್ಲಿ ಏನ್ ಮಾಡಿದಾಗ ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಮನೆ ಮಾಡ್ತಾರೆ. ಈಗೇನಾಯ್ತು, ಇಲ್ಲಿ ಬಂದಾಗ ನಮ್ಗೆ ಸಡನ್ ಈಸಿಯಾಗಿ ಸಿಗ್ಲಿ, ಈ ರೀತಿ ಪ್ರಾಬ್ಲಮ್ ಈಸಿಯಾಗಿ ಹೋಗ್ಬೇಕು ನಮ್ಮ ಜಮೀನಿಗೆ ಅಂತೇಳಿ ಈ ದಾರಿ ಸಿಕ್ತು ಅಂದಾಗ ಇಲ್ಲಿ ರಸ್ತೆ ಮಾಡಿ ಓಪನ್ ಮಾಡಿ ನಮ್ಗೆ ಗೇಟ್, ಏನೊಂದು ದೊಡ್ಡ ಗೇಟ್ ಇಟ್ಕೊಂಡು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಮನೆ ಕಟ್ತಾರೆ. ಮನೆ ಕಟ್ಟಿದ್ದು ನಿಮ್ದು ನಾವ್ ಹೇಳಿದ ಪ್ರಕಾರ ಇದು ಉತ್ತಮವಾದ ಸ್ಥಳ. ಆದ್ರೆ ನೀವು ಮನೆ ಕಟ್ಟಿದ್ದು ಓಡಾಡ್ತಾ ಇರುವಂತ ಸ್ಥಳ ಸರಿ ಇಲ್ಲ. ಈಗೇನಾಯ್ತು, ನಮ್ಗೆ ಟೋಟಲ್ ಜಮೀನಲ್ಲಿ ಬಂದಿದ್ದು ನೈಋತ್ಯ ಭಾಗ ಇಲ್ಲಿ ಕ್ಲೋಸ್ ಆಗಿರ್ಬೇಕು. ಇಲ್ಲಿ ನಾವು ಓಪನ್ ಮಾಡ್ಕೊಂಡಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಏನಂತಂದ್ರೆ ಈ ನಮ್ಮ ಮನೆ ಜಮೀನಲ್ಲಿ ಈ ಮನೆಯಲ್ಲಿ ಏನ್ ಮಾಡ್ಕೊಂಡ್ರು ಉಳಿತಾಯ ಆಗಲ್ಲ, ನಮ್ಗೆ ಹಣಕಾಸು ಉಳಿಯೋದಿಲ್ಲ. ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಹಣ ನಮ್ಗೆ ಇಷ್ಟು ದೊಡ್ಡ ಜಮೀನಲ್ಲಿ ಎಷ್ಟು ಹಣ ಬಂದ್ರು ನಿಲ್ಲಲ್ಲ, ನೀರ್ ತರ ಖಾಲಿ ಆಗ್ತಾ ಇರ್ತದೆ. 1 ಲಕ್ಷ ತಂದ್ರು ಖಾಲಿ ಆಗುತ್ತೆ, 10 ಲಕ್ಷ ತಂದ್ರು ಖಾಲಿ ಆಗುತ್ತೆ, 10,000 ತಂದ್ರು ಖಾಲಿ ಆಗುತ್ತೆ. ಹಿಂಗೆ ಎಷ್ಟು ತಂದ್ರು ದುಡ್ಡು ನಿಲ್ಲಲ್ಲ. ಈಗ ನಾವು ಇದಕ್ಕೆ ಏನ್ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ದಾರಿ ಕೊಡ್ಬಾರ್ದು, ಇದು ರಾಂಗ್ ಇದು. ಈಗ ನಾವು ಹಿಂಗ್ ಬಂದ್ರು ಇದು 100 ಅಡಿ ಇರ್ಲಿ, 20 ಅಡಿ ಇರ್ಲಿ, ಇಲ್ಲ 500 ಅಡಿ ಇರ್ಲಿ, ನಾವು ಏನ್ ಮಾಡ್ಕೋಬೇಕು ಅಂದ್ರೆ ಹಿಂಗ್ ಬಂದು ಈ ವಾಯುವ್ಯ ಮೂಲೆನೆ ಪಶ್ಚಿಮ ವಾಯುವ್ಯದಲ್ಲೇ ಗೇಟ್ ಕೊಡ್ಬೇಕು. ಇದು ಉತ್ತಮವಾದ ಸ್ಥಳ ನಮ್ಗೆ. ಅರ್ಥ ಆಯ್ತಾ? ಈಗ ಇಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ನಮ್ಗೆ ಗೇಟ್ ಇಟ್ಬಿಟ್ಟು ಬಂದು ನಾವು ಇಲ್ಲಿ ಪಕ್ಕದಲ್ಲಿ ಮಾಡಿ ಈ ರೀತಿ ಇಲ್ಲಿ ದಾರಿ ಮಾಡ್ಕೊಂಡು ನಾವಿಲ್ಲಿ ಮನೆ ಮಾಡ್ಕೋಬೇಕು. ಈಗ ಇಲ್ಲಿ ಏನಾಗುತ್ತೆ, ಮನೆ ಮಾಡಿದಾಗ ಇಲ್ಲಿ ನಮ್ಗೆ ಸಮಸ್ಯೆ, ಇಲ್ಲಿ ಎರಡು ತರ ಟ್ವಿಸ್ಟ್ ಇದೆ. ಈಗ ನಮಗೂ ಹಿಂದೆ ಇಲ್ಲಿ ಮರ ಗಿಡಗಳಿದೆ ಅಂತ ಹೇಳಿದಾಗ ನಾವು ಇಲ್ಲಿ ದಾರಿ ಮಾಡಿದಾಗ ಇಲ್ಲಿ ಖಾಲಿ ಜಾಗ ಆಗುತ್ತೆ. ಆಗ ಜೊತೆಗೆ ಏನ್ ಮಾಡಬೇಕು, ನಮ್ಗೆ ಬೇಲಿ ಸೈಡ್ ಬರುತ್ತಲ್ಲ, ಇಲ್ಲಿ ಲಾಸ್ಟ್ ಎಂಡ್ ಇಲ್ಲಿ ಮರಗಳನ್ನ ಇಟ್ಟು ಬೆಳೆಸ್ಬೇಕು. ಇರುತ್ತೆ ತೊಂದ್ರೆ ಇಲ್ಲ. ಮರ ಅಕಸ್ಮಾತ್ ಇದ್ರೆ ಇಲ್ಲಿ ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಮರ ಇಲ್ಲ ಅಂತ ಹೇಳಿದ್ರೆ ಮರ ಬೆಳೆಸ್ಬೇಕಾಗುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ನಾವು ತೋಟದೊಳಗೆ ಮನೆ ಕಟ್ತೀವಿ. ಮನೆ ಕಟ್ಟಿದಾಗ ಇಲ್ಲಿ ನಾವು ಸುತ್ತ ಈ ಮನೆ ಸುತ್ತ ಒಂದು ಕಾಂಪೌಂಡ್ ಹಾಕಬೇಕು. ಯಾವ ರೀತಿ ಅಂದ್ರೆ, ಉತ್ತರಕ್ಕೆ ಜಾಸ್ತಿ ಜಾಗ ಬಿಟ್ಟು ಪೂರ್ವಕ್ಕೆ ಜಾಸ್ತಿ ಜಾಗ ಬಿಡ್ಬೇಕು. ಆಮೇಲೆ ಈ ರೀತಿ ಬರ್ತದ, ಪಶ್ಚಿಮ ಮತ್ತೆ ದಕ್ಷಿಣ ಕಮ್ಮಿ ಜಾಗ. ಎಕ್ಸಾಂಪಲ್, ಈಗ ಜಮೀನಲ್ಲಿ ಜಾಗ ಇದ್ರೆ ನಮ್ಗೆ ಉತ್ತರಕ್ಕೆ ಒಂದು 30 ಅಡಿ ಬಿಡ್ಕೊಳ್ಳೋಕೆ ಅನುಕೂಲ ಇದ್ರೆ, 40 ಅಡಿ ಬಿಡೋಕೆ ಜಾಗ ಬಿಡೋಕೆ ಅನುಕೂಲ ಇದ್ರೆ ಒಂದು 40 ಅಡಿ ಬಿಟ್ಟು ಕಾಂಪೌಂಡ್ ಹಾಕಬೇಕು. ಅದಾದ್ಮೇಲೆ
ಪೂರ್ವಕ್ಕೂ ಅಷ್ಟೇ 30-40 ಎಷ್ಟು ಬೇಕಷ್ಟು ಸೇಮ್ ಉತ್ತರಕ್ಕೆ ಬಿಟ್ಟು ಅಷ್ಟು ಬಿಟ್ಕೊಂಡು ಕಾಂಪೌಂಡ್ ಹಾಕೋಬಹುದು. ಆದ್ರೆ ಪಶ್ಚಿಮ ಮತ್ತೆ ದಕ್ಷಿಣ ಈ ಎರಡು ದಿಕ್ಕಿಗೆ ಕಮ್ಮಿ ಬಿಟ್ಕೋಬೇಕು. ಅಂದ್ರೆ ಒಂದು ಅಷ್ಟು ನೀವು ಅಲ್ಲಿ ಒಂದು 30-40 ಅಡಿ ಬಿಟ್ಟಿದ್ದೀರ ಅಂದ್ರೆ ನಿಮ್ಗೆ ಜಾಗ ಇದ್ರೆ 10 ಅಡಿ ಬಿಡ್ಬೋದು, ಇಲ್ಲ ಬ್ಯಾಡ್ ಅಂದ್ರೆ 5 ಅಡಿನಾರು ಬಿಟ್ಕೊಂಡು ಕಾಂಪೌಂಡ್ ಹಾಕ್ಬೇಕು. ಈಗ ನಮ್ಮ ಜಮೀನಲ್ಲಿ ನಾವು ಮನೆ ಕಟ್ತಾ ಇದೀವಿ, ಇಲ್ಲಿಗೆ ಏನ್ ಮಾಡಕ್ಕೆ ಕಾಂಪೌಂಡು ಹಂಗ್ ಬರಲ್ಲ. ಏಕೆ ಅಂತ ಹೇಳಿದ್ರೆ ನಾವು ಇದು ಒಂದು ಜಾಗ ಅಂತ ಮಾಡ್ಕೊಂಡು ಇಲ್ಲಿ ನಾವು ಕಾಂಪೌಂಡ್ ಹಾಕೊಂಡಾಗ ಇಲ್ಲಿ ಆಮೇಲೆ ಈ ಪೂರ್ವ ಹಾಗೂ ಉತ್ತರ ಈ ಜಾಗದಲ್ಲಿ ದೊಡ್ಡ ದೊಡ್ಡ ಕಾಂಪೌಂಡ್ ಒಳಗಡೆ ದೊಡ್ಡ ಮರ ಗಿಡಗಳು ಬೆಳೆಸಬಾರ್ದು. ಈಗ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಬೆಳೆಸಿ ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಪೂರ್ವ ಮತ್ತೆ ಇದಕ್ಕೆ ಒಂದು 3 ಅಡಿ 4 ಅಡಿ ಹೈಟ್ಗಿಂತ ಗಿಡ ಹೋಗೋದು, ಹೂವಿನ ಗಿಡ ಬೆಳೆಸ್ಕೊಬಹುದು. ಈ ರೀತಿ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಇಷ್ಟು ಜಾಗ ಬಿಟ್ಟು ಮಾಡಿದಾಗ ಇಲ್ಲಿ ಅಕಸ್ಮಾತ್ ತೋಟ ಇದೆ, ನಮ್ಗೆ ಇಲ್ಲಿ ತೋಟ ಇದ್ದಾಗ ನಮ್ಗೆ ಪಾಸಿಟಿವ್ ಎನರ್ಜಿ ಬರಲ್ಲ, ತಡೀತಾ ಇದೆ ಹಂಗೆ ಅಂತ ಹೇಳಿದಾಗ ಅದು ನಮ್ಗೆ ಆ ರೀತಿ ಪ್ರಾಬ್ಲಮ್ನ ಇಲ್ಲಿ ನಾವು ಈ ರೀತಿ ಕಾಂಪೌಂಡ್ ಹಾಕಿ ಮಾಡಿದಾಗ ಬರಲ್ಲ. ನಮ್ಗೆ ರಜಸ್ಸು ತಮಸ್ಸು ಸತ್ವ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂದಾಗ ಈಗ ನಾವು ಇಷ್ಟ ಫುಲ್ ಫ್ರೀ ಬಿಟ್ಕೊಂಡಾಗ 30 ಅಡಿ 20 ಅಡಿ ಫ್ರೀ ಬಿಟ್ಟಾಗ ನಮ್ಮ ಆ ಜಾಗದಿಂದ ಪಾಸಿಟಿವ್ ಎನರ್ಜಿ ಬರೋಕೆ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಈ ರೀತಿ ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ದಾರಿ ಮಾಡ್ಕೊಂಡು ಇಲ್ಲಿ ಓಡಾಡ್ಬೇಕು. ಇದು ಉಚ್ಚ ಸ್ಥಾನ ಬರುತ್ತೆ ನಿಮ್ಗೆ. ಇದೊಂದು ಆಯ್ತಾ. ಅದಾದ್ಮೇಲೆ ಇನ್ನೊಂದು ಫಾಲ್ಟ್ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಇವರು ಉತ್ತರದಿಂದ ಎಂಟ್ರಿ ತಗೋತಾ ಇದಾರೆ. ಈಗ ಅವ್ರ ಊರ್ ಕಡೆಯಿಂದ ಇಲ್ಲ ಊರ್ ಹೊರಗಡೆಯಿಂದ ಮನೆಯಿಂದ ಇಲ್ಲಿ ಬರ್ಬೇಕಾದ್ರೆ ಅವ್ರ ರಸ್ತೆ ಬರೋದು ಉತ್ತರದಿಂದ ಹಿಂಗೆ ಎಂಟ್ರಿ ಬಂದಾಗ ಇನ್ನೊಂದು ಫಾಲ್ಟ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅವ್ರು ನೋಡಿ ಪ್ಲಸ್ ಮೈನಸ್ ಮಾಡ್ಕೊಂಡ್ಬಿಡ್ತಾ ಇದಾರೆ ಜನಗಳು. ಈಗ ಇಲ್ಲಿ ಎಂಟ್ರಿ ತಗೊಂಡ್ರು ಈ ಜಮೀನಿಗೆ, ಯಾಕೆಂದ್ರೆ ಬರ್ತಿದಂಗೆ ಸ್ಟಾರ್ಟಿಂಗ್ ಸಿಕ್ತು ದಾರಿ, ಇಲ್ಲಿ ಎಂಟ್ರಿ ತಗೊಂಡಾಗ ಇದು ಉಚ್ಚ ಸ್ಥಾನದಲ್ಲಿ ಎಂಟ್ರಿ ತಗೊಂಡ್ರು. ಆದ್ರೆ ಮನೆ ಕಟ್ಟಬೇಕಾದ್ರೆ ಇವ್ರು ಪ್ರಾಬ್ಲಮ್ ಮಾಡ್ಕೊತಾರೆ. ಏನ್ ಪ್ರಾಬ್ಲಮ್ ಮಾಡ್ಕೊತಾರೆ, ಇವ್ರದ್ದು ಮನೆ ಕಟ್ಟಿದ ಒಳ್ಳೆ ಜಾಗ, ಮನೆ ಒಳಗೆ ಬರ್ತಿರೋದು ಪ್ರಾಬ್ಲಮ್ ಸಮಸ್ಯೆ. ಈ ರೀತಿ ಇವ್ರದ್ದು ಎಂಟ್ರಿ ಒಳ್ಳೆ ಜಾಗ ಆಗುತ್ತೆ, ಮನೆನ ಅವರು ಇಲ್ಲಿ ಕಟ್ಬಿಡ್ತಾರೆ. ಇಲ್ಲೇ ಸ್ಟಾರ್ಟಿಂಗ್ ಬಂತು, ನಾವು ಗೇಟ್ ಹಾಕ್ಬಿಟ್ಟು ಎಂಟ್ರಿ ತಗೊಂಡ ತಕ್ಷಣ ಇಲ್ಲ ಮನೆ ಕಟ್ಕೊಳ್ಳೋದಿಲ್ಲ ನಮ್ಗೆ. ಇದೇನಾಯ್ತು, ನೀಚ ಸ್ಥಾನ ಆಯ್ತು. ಈ ರೀತಿ ಫಾಲ್ಟ್ಗಳನ್ನ ಮಾಡ್ಕೋಬೇಡಿ. ಈಗ ನೀವೇನ್ ಮಾಡ್ತಾ ಇದೀರ ಅಂದ್ರೆ ನಮ್ಗೆ ಅಷ್ಟು ಇಲ್ಲಿಂದ ಇಷ್ಟು ದೂರ ಬರ್ಬೇಕಲ್ಲ, ಜಾಗ ಹೋಗುತ್ತೆ, ಅಷ್ಟು ದೂರ ಪುನಃ ನಾವು ಹಿಂಗ್ ಬಳಸ್ಕೊಂಡ್ ಬರ್ಬೇಕು. ಹಂಗ್ ಬಳಸ್ಕೊಂಡ್ ಬಂದ್ರು ನಾವು ಜೀವನದಲ್ಲಿ ಚೆನ್ನಾಗಿರೋದು, ನೆಮ್ಮದಿಯಾಗಿರೋಂಥದ್ದು, ಆರ್ಥಿಕವಾಗಿ ಅಥವಾ ಹಿಂಗೆ ಬೆಳವಣಿಗೆ ಆಗ್ಬೇಕು. ನಾವು ಈ ರೀತಿ ನಾವು ಮಾಡ್ಕೋಬೇಕು ಅಂದಾಗ ನಾವು ಈ ಜಾಗದಲ್ಲಿ ಇಲ್ಲಿ ಕಟ್ಟಬಾರ್ದು, ನಾವು ಇಲ್ಲಿ ಮನೆ ಕಟ್ಟಬೇಕು. ಇಲ್ಲಿ ದಾರಿ ಮಾಡ್ಕೊಂಡು ನಾವು ಈ ದಾರಿಲೇ ನಾವು ಹಿಂಗ್ ಬಂದು ಓಡಾಡ್ಬೇಕು. ಆಗ ನಮ್ಗೆ ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗಲ್ಲ, ಚೆನ್ನಾಗಿರ್ತೀವಿ. ಉನ್ನತವಾಗಿ ಬೆಳೆಯಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತದೆ ಈ ಸ್ಥಳ. ನಮ್ಮ ಟೋಟಲ್ ಜಮೀನಲ್ಲಿ ಇಲ್ಲಿ ಮಾಡಿದಾಗ ಇದು ಉಚ್ಚ ಸ್ಥಾನ ಆಗುತ್ತೆ. ಈ ರೀತಿ ನೋಡಿ, ಈಗ ಇಷ್ಟು ಎಕ್ಸಲೆಂಟ್ ಆಗಿ ಮನೆ ಕಟ್ಕೊಬಹುದು ಅಂದಾಗ ಈ ರೀತಿ ಮನೆ ನೋಡಿ ಮಾಡಿ ಕಟ್ಕೊಳ್ಳಿ. ಪಶ್ಚಿಮ ರೋಡು ಇರುವಂತವ್ರು ಇದಕ್ಕೆ. ಈಗ ಇಲ್ಲಿ ಟ್ವಿಸ್ಟ್ ಏನಾಗುತ್ತೆ ಅಂದ್ರೆ, ಈಗ ನಾವು ಸೆಂಟ್ರಲ್ ತಗೊಂಡ್ರೆ ಈಗ ಅದಕ್ಕೂ ಬಂದ್ಬಿಡ್ತೀನಿ, ಪುನಃ ಅದೊಂದು ಕ್ವಶನ್ ಹಾಕ್ಬಿಡ್ತಾರೆ. ಈಗ ಸೆಂಟ್ರಲ್ ತಗೊಂಡಾಗ ಇದು ಟೋಟಲ್ ಈ ಜಾಗ ಒಂದು ಎಕ್ಸಾಂಪಲ್ 100 ಅಡಿ ಇದೆ ಅಂತ ಅನ್ಕೊಳ್ಳೋಣ. ಒಂದು 50 ಅಡಿ ತಗೊಂಡ್ಬಿಟ್ರು, ಒಂದು ದಾರಿ ತಗೊಂಡು ಹಿಂಗೆ ಒಂದು ಮನೆ ಕಟ್ಬಿಟ್ರು. ಇದು ನಮ್ಗೆ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ನಮ್ಗೆ ಲಾಸೂ ಮಾಡ್ಸಲ್ಲ, ಲಾಭನೂ ತಂದ್ಕೊಡಲ್ಲ. ನಮ್ಗೀಗ ಈಗ ಈ ಲೆಂತಲ್ಲಿ, ಈಗ ಪೂರ್ವ ಪಶ್ಚಿಮ ಲೆಂತಲ್ಲಿ ಒಂದು 500 ಅಡಿ ಅಂದ್ರೆ ಒಂದು 500 ಅಡಿ 1000 ಅಡಿ ಐತೆ ಅಂತ ಹೇಳಿದಾಗ ಅಷ್ಟು ನಮ್ಗೆ ಹೋಗಕ್ಕೆ ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಏನ್ ಮಾಡ್ಬೋದು ಅಂದ್ರೆ, ಇವರು ಟೋಟಲ್ ಜಮೀನ ಒಂದು ಭಾಗ ಸೆಂಟ್ರ್ ಮಾಡಿ ಈ ದಕ್ಷಿಣನ ನೈಋತ್ಯ ಭಾಗನ ಬಿಟ್ಟು ಈ ಜಾಗ ದಾರಿ ಇಟ್ಕೊಬೋದು ಇವ್ರಿಗೆ. ಈಗ ಒಂದು ಜಾಸ್ತಿ ಇದ್ದವ್ರಿಗೆ ಇದು ಆಪ್ಷನ್ಸ್ ಅಷ್ಟೇ, ಇದು ಅಂತ ಇದ್ರಷ್ಟೇನು ವರ್ಕ್ ಮಾಡ್ದು ಹೋದ್ರೂ ಪ್ರಾಬ್ಲಮ್ ಅಂತ ಕೊಡಲ್ಲ. ನಮ್ಗೆ ಉಚ್ಚ ಸ್ಥಾನದಲ್ಲಿ ಓಡಾಡ್ತೀವಲ್ಲ ಗೇಟು, ಅದ್ರಾಗ ವರ್ಕ್ ಮಾಡೋ ಅಂಥದ್ದು ಅಷ್ಟು ಕೊಡದೆ ಹೋದ್ರೂ ಸದ್ಯಕ್ಕೆ ಅದು ಈ ದಾರಿ ಮಾಡಿದಾಗ ನಮ್ಗೆ ಪ್ರಾಬ್ಲಮ್ ಕೊಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ರೀತಿ ನಮ್ಗೆ ಪಶ್ಚಿಮದ ರೋಡ್ ಫೇಸಿಂಗ್ ಸೈಟ್ ಅಲ್ಲಿ ಮನೆನ ನೋಡಿ ಈ ರೀತಿ ಕಟ್ಕೊಳ್ಳಿ ಜಮೀನಲ್ಲಿ. ಈಗ ನಮ್ಗೆ ಜಮೀನು ಕೊಟ್ಟು ನಾವು ಬೇರೆ ಕಡೆ ಹೋಗಿ ಈಗ ನಮ್ಗೆ ಏನಾಗ್ತದೆ ಸಮಸ್ಯೆ ಅಂತ ಹೇಳಿದ್ರೆ, ಈಗ ನಾವು ಸೈಟಲ್ಲೇ ಮನೆ ಕಟ್ಟಬೇಕು, ನಾವು ತಗೊಂಡು ಮನೆ ಕಟ್ಕೊಬೇಕು. ಈಗ ಎಕ್ಸಾಂಪಲ್ ಇವ್ರದ್ದು ಯಾವುದೋ ಒಂದು ಜಾಗದಲ್ಲಿ ಇದೆ ಜಮೀನು, ಅಲ್ಲಿಂದ ಒಂದು 6 ಕಿಲೋಮೀಟರ್ ಹೋಗ್ಬಿಟ್ಟು ಸಿಟಿಲಿ ಸೈಟ್ ತಗೊಂಡು ಮನೆ ಕಟ್ಟಿ ಅಲ್ಲಿಂದ ಓಡಾಡಕ್ಕಾಗಲ್ಲ. ಯಾಕೆಂದ್ರೆ ರೈತರದು ಏನಂತಂದ್ರೆ ನಮ್ಮ ಜಮೀನಲ್ಲೇ ಮನೆ ಮಾಡ್ಕೊಂಡಾಗ ದನಕರ ಸಾಕ್ಬೋದು, ಜೊತೆಗೆ ಹೈನುಗಾರಿಕೆ ಮಾಡ್ಕೋಬಹುದು, ಕೋಳಿ ಬೆಳಿಬಹುದು, ಜೊತೆಗೆ ಇಲ್ಲೇ ವ್ಯವಸಾಯನೂ ಮಾಡಕ್ಕೆ ಮನೆಯಿಂದ ಓಡಾಡಕ್ಕೆ ಹತ್ರ ಆಗುತ್ತೆ ಅಂತ. ಇಲ್ಲಿ ನಾವು ಈ ಜಾಗ ಮಾರ್ಕೊಂಡು ಸ್ವಲ್ಪ ಜಾಗ ಮಾರ್ಬಿಟ್ಟು ಹೋಗ್ಬಿಟ್ಟು ಸೈಟ್ ತಗೊಂಡು ಅಲ್ಲಿ ಮನೆ ಕಟ್ಟಿ ಇಲ್ಲಿಗೆ ಬೆಳಿಗ್ಗೆ ಸಂಜೆ ಓಡಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ.
ಆ ರೀತಿ ಆಗಲ್ಲ. ಇರೋದ್ರಲ್ಲಿ ನಾವು ಉಚ್ಚ ಸ್ಥಾನದಲ್ಲಿ ಮನೆ ಕಟ್ಕೊಂಡು ಈ ರೀತಿ ಮಾಡ್ಕೊಂಡಾಗ ನಾವು ಕಾಂಪೌಂಡ್ ಒಂದು ಆ ಜಾಗಕ್ಕೆ ಕಾಂಪೌಂಡ್ ಹಾಕಿ ನಿರ್ಮಿಸಿದಾಗ ನಮಗೆ ಸುತ್ತಮುತ್ತ ಗಿಡ ಪಾಸಿಟಿವ್ ಎನರ್ಜಿ ಇಲ್ಲಿ ಪೂರ್ವ ಮತ್ತೆ ಪಶ್ಚಿಮದಲ್ಲಿ ಜಾಸ್ತಿ ಜಾಗ ಬಿಟ್ಟಾಗ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಲ್ಲೂ ನೆಮ್ಮದಿಯಾಗಿ ಸುಖವಾಗಿ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಇಲ್ಲಿ ಒಂದೊಂದು ಮನೆಗಳಲ್ಲಿ ಒಂದೊಂದು ಫಾಲ್ಟ್. ಈಗ ಸೇಮ್ ಇದೇ ರೀತಿ ಮನೆ ಕಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ತೋರಿಸ್ಬಿಡ್ತೀನಿ ನಿಮ್ಗೆ. ಅದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಇದು ಅವ್ರ ಜಮೀನು. ಅವ್ರ ಜಮೀನಲ್ಲಿ ಏನ್ ಮಾಡಿದ್ದಾರೆ, ಹಿಂಗ್ ಬಂತು, ಈಗ ಫುಲ್ ಲೆಂತ್ ಇದೆ. ಫುಲ್ ಅವ್ರಿಗೆ ಅಂದ್ರೆ ಪೂರ್ವ ಮತ್ತೆ ಉತ್ತರಕ್ಕೆ ಲೆಂತ್ ಇದೆ. ಅಲ್ಲ, ಪೂರ್ವ ಮತ್ತೆ ಪಶ್ಚಿಮಕ್ಕೆ ಲೆಂತ್ ಇದೆ. ಉತ್ತರ ಮತ್ತೆ ದಕ್ಷಿಣ ಕಮ್ಮಿ ಜಾಗ, ಅಂದ್ರೆ ಒಂದು 60 ಅಡಿ 60-80 ಅಡಿ ಇದೆ. 80 ಅಡಿಯಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಕೆಳಗಡೆ ಜಮೀನು ಹೋಗಕ್ಕೆ ಇಲ್ಲಿ ದಾರಿ ಬಿಟ್ಟಿದ್ದಾರೆ. ಹಿಂಗೆ ಇಲ್ಲಿ ದಾರಿ ಬಿಟ್ಕೊಂಡ್ರು ಒಂದು 10-20 ಅಡಿ ದಾರಿ ಬಿಟ್ಟಿದ್ದಾರೆ, ಇಲ್ಲಿ 20 ಫೀಟ್. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿ ಇವರು ಮನೆ ನಿರ್ಮಿಸಿದ್ದಾರೆ. ಇಲ್ಲಿ ಒಂದು ವಾಸ್ತಿಗೆ ಮನೆ ಇಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲೊಂದು ದಾರಿ ಬಂದಿದೆ ಇವ್ರಿಗೆ. ನೋಡಿ, ಇವರು ಜಮೀನು ಹೋಗಕ್ಕೆ ಉತ್ತರದಲ್ಲಿ ದಾರಿ ಬಿಟ್ಕೊಂಡಿದ್ದಾರೆ. ಇದು ಎಕ್ಸಲೆಂಟ್, ಚೆನ್ನಾಗಿದೆ. ಇವ್ರು ಟೋಟಲ್ ಜಮೀನು ಬಂದಿದ್ದು ನೈಋತ್ಯ ಭಾಗ ಆಯ್ತು. ಇಲ್ಲೇ ಮನೆ ಕಟ್ತಿದ್ದಾರೆ, ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ಎಲ್ಲಾ ಕಟ್ಟಾಯ್ತು, ಮನೆ ಎಲ್ಲ ರೆಡಿ ಆಯ್ತು. ರೆಡಿ ಆದ್ಮೇಲೆ ಏನ್ ಮಾಡಿದ್ದಾರೆ, ಒಂದು ಆಯ ಅಂತ ಕೊಟ್ಟಿರ್ತೀವಿ ನಾವು, ಈ ಸ್ಕ್ವೇರ್ ಆಯದ ಹಾಕಳಿ ಅಂತ. ಇವ್ರದ್ದು ಡೂಪ್ಲೆಕ್ಸ್ ಮನೆ ಆಗಿದೆ. ಡೂಪ್ಲೆಕ್ಸ್ ಮನೇಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಇನ್ನೊಂದು ಒಪ್ಪರ್ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಒಪ್ಪರ್ ಇಳಿಸ್ಕೊಳ್ಳೋದು, ಇಲ್ಲಿ ಒಪ್ಪರ್ ಇಳಿಸ್ಕೊಂಡಾಗ ಇವ್ರೇನ್ ಮಾಡಿದಾರೆ, ಒಪ್ಪರ್ ಇಳಿಸ್ಕೊಂಡ್ರೆ ಈ ಮನೆಗೆ ಅಟ್ಯಾಚ್ ಆದಂಗೆ ಇಳಿಸ್ಕೊಬಾರ್ದು. ನಾವು ಒಪ್ಪರ್ ಇಳಿಸ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಇವ್ರು ಈ ಜಾಗದಲ್ಲಿ ತಗೊಬೇಕು. ನಮ್ಗೆ ಇನ್ನೊಂದು ಸೆಟ್ ಬೇಕು, ಇನ್ನೊಂದು ಇದು ಬೇಕು ಅಂತ ಹೇಳಿದಾಗ ಪೂರ್ವಕ್ಕೆ ತಗೋಬಹುದು. ಏನಕ್ಕೆ ಅಂತ ಅದನ್ನ ಹೇಳ್ಬಿಡ್ತೀನಿ. ಇದು ಓಕೆ, ಇದು ನಾಟ್ ಓಕೆ ಅಂತ ಹೇಳ್ತೀನಿ. ಯಾಕೆ, ಏನ್ ಮಾಡ್ತಿದ್ರೆ ಸಮಸ್ಯೆ ಅಂತ ಹೇಳಿದಾಗ, ಇದು ವೀಕ್ಷಕರೇ 2 ಫ್ಲೋರ್ಸ್ ಇದೆ. ಅಂದ್ರೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಎರಡಿದೆ. ಇಲ್ಲೇ ಮಾಡಿದ್ದಾರೆ, ಫಸ್ಟ್ ಫ್ಲೋರ್ ಲೆವೆಲ್ ಮಾತ್ರ, ಸಿಂಗಲ್ ಫ್ಲೋರ್ ಲೆವೆಲ್ ಮಾತ್ರ ಓಪನ್ ಇಸ್ಕೊಂಡಿದ್ದಾರೆ. ಆಗ ಇದು ಏನಾಯ್ತು, ಇದು ಉತ್ತರ, ಇದು ನಮ್ಗೆ ದಕ್ಷಿಣ ಬಂತಲ್ಲ. ನಮ್ಗೆ ಯಾವತ್ತು ಉತ್ತರ ಹೈಟ್ ಇರಬೇಕು, ಡೌನ್ ಇರಬೇಕು, ದಕ್ಷಿಣ ಹೈಟ್ ಆಗಬೇಕು. ಇವ್ರು ಏನ್ ಮಾಡಿದ್ರು, ಇಲ್ಲಿ ಓಪನ್ ಇಸ್ಕೊಂಡು ಇದು ಮನೆ, ಇದು ಓಪನ್ ಇಳಿಸಿದಾಗ ಫಸ್ಟ್ ಫ್ಲೋರ್ ನೇರಕ್ಕೆ ತಗೊಂಡು ಡೌನ್ ಮಾಡಿದ್ರು. ಅಂದ್ರೆ ಕುಬೇರ ಮೂಲೆ, ಅಂದ್ರೆ ಈಗ ನಮ್ಗೆ ನೈಋತ್ಯ ಭಾಗ ಡೌನ್ ಆಗ್ತಿದ್ದು, ಈ ಮನೆಗಿಂತ ಹೈಟ್ ಇರ್ಬೇಕು. ಆಕ್ಚುಲಿ ಇಲ್ಲಿದ್ದ ಮಾಡಿದ್ರೆ ಇದು 2 ಫ್ಲೋರ್ ಇದೆ ಅಂದ್ರೆ ಇದು 3 ಫ್ಲೋರ್ ಬರಬೇಕು. ಆಗ ಇದು ಗುಡ್. ಯಾಕೆಂದ್ರೆ ನಾವು ಇಲ್ಲಿಂದ ಬಂದಿದ್ದ ಪಾಸಿಟಿವ್ ಎನರ್ಜಿ ನಿಲ್ಲುತ್ತೆ, ಮನೆಗೆ ಐಶ್ವರ್ಯ ಅಭಿವೃದ್ಧಿ ಆಗಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಾವು ಈ ರೀತಿ ಡೌನ್ ಮಾಡಿದಾಗ, ಸಿಂಗಲ್ ಫ್ಲೋರ್ ಮಾಡಿದಾಗ ಇದು ಫಾಲ್ಟ್ ಆಯ್ತು. ಇಲ್ಲಿ ನಮಗೆ ಕಟ್ಟಕ್ಕೆ ಬರಲ್ಲ, ಕಟ್ಟಲೇಬೇಕು ಅಂತ ಹೇಳಿದ್ರೆ ಇದೇ ಸಮ. ಈ ಮನೆ 2 ಇದೆ, 2 ಫ್ಲೋರ್ ಕಟ್ಟಬೇಕು ಅಟ್ಲೀಸ್ಟ್. ಈ ಮನೆ ಸಮಾನಾರು ಮಾಡ್ಕೊಬೇಕು. ಅದು ಮಾಡಕ್ಕಾಗಿಲ್ಲ, ನಮ್ಗೆ ಬೇಕೇ ಬೇಕು ಗ್ರೌಂಡ್ ಒಂದು ಲೆವೆಲ್ ಅಂತ ಹೇಳಿದ್ರೆ ಪೂರ್ವಕ್ಕೆ ತಗೊಳ್ಳಿ, ಪೂರ್ವಕ್ಕೆ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಫ್ಲೋರ್ ಕಟ್ಟಿದ್ರು ನಡೀತದೆ. ಯಾಕೆ ಅಂದ್ರೆ ಈಗ ಫಸ್ಟ್ ಫ್ಲೋರ್ ಲೆವೆಲ್ ಕಟ್ಟಿದ್ರು ಏನಾಗುತ್ತೆ, ನಮ್ಗೆ ಈಗ ಪೋರ್ಟಿಕ್ ಇದೆಲ್ಲ ಮಾಡಿದಾಗ ಇದು ನಮಗೆ ಪಶ್ಚಿಮ ಹೈಟ್ ಬರ್ಬೇಕು, ಯಾವತ್ತು ಪೂರ್ವ ತಗ್ಗಾಗಿರ್ಬೇಕು. ಇದು ತಗ್ಗಾಯ್ತು, ಇದು ಸೆಕೆಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಇದೆ. ಆಗ ಏನಾಗುತ್ತೆ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ನಮ್ಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೊಡುತ್ತೆ, ಮನೆ ಚೆನ್ನಾಗಿರ್ಬೋದು. ಈ ರೀತಿ ಮಿಸ್ಟೇಕ್ಗಳನ್ನ ಮನೇಲಿ ಮಾಡ್ಕೋಬೇಡಿ. ಇಲ್ಲಿ ಏನ್ ಮಾಡ್ತಾ ಇದಾರೆ, ಯಾರೋ ಹೋದರು ಅನ್ಯರುಗಳು ಯಾರು ನೋಡಿದಾರೋ, ಓ ಚೆನ್ನಾಗಿದೆ, ತೊಂದರೆ ಇಲ್ಲ, ಈ ಸಪ್ರೇಟ್ ಆಯ್ತಲ್ಲ ಅಂತ ಹೇಳ್ತಾ ಇದಾರೆ. ಸಪ್ರೇಟ್ ಆಯ್ತು ಅಂತ ಹೇಳಿ ಹೆಂಗ್ ಸಪ್ರೇಟ್ ಆಗುತ್ತೆ ಅದು? ಈ ಮನೆಗೆ ಅಟ್ಯಾಚ್ ಮಾಡ್ಕೊಟ್ಟಿದಾಗ ನಿಮ್ ಮನೆಯವರೇ ತಾನೇ ಯೂಸ್ ಮಾಡೋದು, ನೀವೇ ತಾನೇ ಯೂಸ್ ಮಾಡೋದು. ಈ ರೀತಿ ಸಪ್ರೇಟ್ ಆಗಕ್ ಬರಲ್ಲ. ಅದನ್ನ ಈ ರೀತಿ ಹುಷಾರಾಗಿ ಕೇರ್ಫುಲ್ ಆಗಿ ನೋಡಿ ಯೋಚನೆ ಮಾಡಿ ನೀವು ಏನಾದ್ರು ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ಈಗ ಮನೆ ಕಟ್ತಾ ಇದ್ರೆ ಅಕಸ್ಮಾತ್ ಈಗ ಮಾಡಬೇಕು ಅಂದ್ರೆ ಈ ಮನೆ ಸಮಕ್ಕೆ ಕಟ್ಟಬೇಕು. ಇಲ್ಲ ಆಗೋದಿಲ್ಲ ಅಂದ್ರೆ ನಾವು ಪೂರ್ವಕ್ಕೆ ತಗೊಳ್ಳಿ, 1 ಫ್ಲೋರ್ ಕಮ್ಮಿ ಮಾಡ್ತೀವಿ, ಈ ಕಡೆ ತಗೊಂಡು ಈ ರೇಟಿನ ಇದನ್ನ ಮಾಡ್ಕೊಳ್ಳಿ ಪೂರ್ತಿ. ಆಮೇಲೆ ಏನ್ ಗೊತ್ತಾ, ಸ್ವಲ್ಪ ಕಟ್ ಮಾಡಿ ತಗೊಳ್ಳೋದು, ಇಷ್ಟೇ ತಗೋತೀವಿ ಇಲ್ಲ. ಈ ಮನೆ ನೇರ ಏನಿದೆ ಪೂರ್ತಿ ತಗೋಬೇಕಾಗುತ್ತೆ. ನೀವು ಕಟ್ ಮಾಡಂಗಿಲ್ಲ. ಅಲ್ಲೆಲ್ಲ ಕಟ್ ಮಾಡಿದ್ರೆ ಪುನಃ ಅಟ್ಯಾಚ್ ಮಾಡ್ಕೊಂಡಿರ್ತೀರ, ನೀವು ಸೀಟ್ ಹಾಕ ಸೇರಿಸಿರ್ತೀರಾ. ಹಾಗೇನಾಗುತ್ತೆ, ನಮ್ಗೆ ಇಷ್ಟು ತಗೊಂಡ್ರೆ ನೀವು ಇದು ತಗೊಂಡ್ರಿ ಅಂತ ಹೇಳಿದಾಗ ಏನಾಗುತ್ತೆ, ವಾಯು ಈಶಾನ್ಯ ಮೂಲೆ ಬೆಳೀತು, ಅಗ್ನಿ ಮೂಲೆ ಕಟ್ಟಾಯ್ತು. ಹಿಂಗಿದ್ದಾಗ ಗಂಡಸರಿಗೂ ಪ್ರಾಬ್ಲಮ್, ಮನೆಯ ಹೆಂಗಸರಿಗೂ ಪ್ರಾಬ್ಲಮ್ಗಳಾಗುತ್ತೆ. ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತೋರ್ತಲು ಮನೆ ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರ ಕಟ್ಬಿಡಿ ನೀವು. ಈಗ ನಮ್ಗೆ ಯಾವ ದಿಕ್ಕು ಕೊಡಿ, ನಮ್ಮ ಇವ್ರಿಗೆ ಮನೆಯವ್ರಿಗೆ ಯಾವ ದಿಕ್ಕು ನೋಡಿ, ಒಳ್ಳೆ ದಿಕ್ಕು ಹಂಗ್ ಬರಲ್ಲ ಸ್ವಾಮಿಗಳೇ. ದಿಕ್ಕು ನಿಮ್ಗೆ ಬರುತ್ತೆ, ನಿಮ್ಗೆ ಒಳ್ಳೆ ದಿಕ್ಕ ಬರುತ್ತೆ, ಆ ದಿಕ್ಕ ಓಡಾಡಿ ಒಳ್ಳೇದಾಗುತ್ತೆ ಅಂತ ಮನೆಗೆ ನಾವು ವಾಸ್ತು ಪ್ರಕಾರನೇ ಯಾವ್ಯಾವ ಜಾಗದಲ್ಲಿ ಉಚ್ಚ ಸ್ಥಾನಗಳು, ಡೋರ್ಗಳು, ರೂಮ್ಗಳು, ಆಮೇಲೆ ಬಾತ್ರೂಮ್ಗಳು ಎಲ್ಲಿ ಬರ್ಬೇಕು ಅದನ್ನ ನೋಡಿ ನಾವು ಭೂಮಿಗೆ ವಾಸ್ತುನಲ್ಲಿ ಕಟ್ಟಬೇಕು ನಮ್ಮ ಮನೆನ. ನಮಗೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ವಾಸ ಮಾಡ್ಬೇಕಲ್ವಾ. ಈ ಮನೇಲಿ ನೀವು ಒಬ್ಬರೇ ಇದ್ರೆ ಒಬ್ರಿಗೆ ಇಂಥ ದಿಕ್ಕು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಒಬ್ಬರೇ ವಾಸ ಮಾಡೋಕ್ಕಾಗುತ್ತೆ. ಮನೇಲಿ ಇನ್ನೂ 5-6 ಜನ ಇರ್ತಾರೆ, 10 ಜನ ಇರ್ತಾರೆ. ಅವ್ರೆಲ್ಲರಿಗೂ ದಿಕ್ಕು ನೋಡಿದಾಗ ಮನೆ ತುಂಬಾ 4 ಮೂಲೆಯಲ್ಲೂ ಬಾಕ್ಲು ಕೊಡ್ಬೇಕಾಗುತ್ತೆ. ಹಂಗ್ ಬರಲ್ಲ. ಹಂಗೆ ಅದೇನಾಗುತ್ತೆ ಅಂದ್ರೆ ನಮ್ಗೆ ದಿಕ್ಕುಗಳು ನೋಡಿ, ನಮ್ಗೆ ನೋಡಿ ನಮ್ ಟೈಮ್ ಚೆನ್ನಾಗಿದೆಯಾ ಅಂತ
ನನಗೆ ಮನೆ ಕಟ್ಟಕ್ಕೆ ಟೈಮ್ ಚೆನ್ನಾಗಿದೆ ಅಂತ ನೋಡ್ಬೋದು. ಈಗ ನಮ್ಗೆ ಮನೆ ಕಟ್ಟೋ ಯೋಗ ಇದೆಯಾ, ಈಗ ನಮ್ಮ ಮನೆ ಕಟ್ಟ ಮಾಡಿದ್ರೆ ಮನೆ ಮುಗಿಸ್ತೀವ, ಇಲ್ಲ ಅರ್ಧದಲ್ಲಿ ಕೈ ಕೊಟ್ಬಿಡ್ತೀವ, ಅರ್ಧದಲ್ಲೇ ಸ್ಟಾಪ್ ಆಗ್ಬಿಡ್ತದ ಅಂತ ಯೋಗ ನೋಡ್ಕೊಂಡು, ಶಾಸ್ತ್ರ ನೋಡ್ಕೊಂಡು, ಅದನ್ನ ನೋಡ್ಕೊಂಡು ಮನೆ ಕಟ್ಟಿ ಸ್ಟಾರ್ಟ್ ಮಾಡಿ. ಈಗ ನಮ್ಗೆ ಯಾವ ಇದು ನಮ್ಗೆ ಯಾವ ಡೋರ್ ಬೇಕು, ನಮ್ಗೆ ಇದೇ ಡೋರ್ ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಅಂತ ಬರಲ್ಲ. ಅದು ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಇದೇ ರೀತಿ ಯಾರು ಹೊಸ್ದಾಗಿ ಮನೆ ಕಟ್ತಾ ಇದ್ರೆ, ತೋಟದಲ್ಲಿ ಮನೆ ಕಟ್ತಾ ಇದ್ರೆ, ಪಶ್ಚಿಮ ರಸ್ತೆ ಇರೋರಿಗೆ, ಇಲ್ಲ ಪೂರ್ವ ರಸ್ತೆ ಇರೋರಿಗೆ, ಯಾರು ನಿಮ್ಮ ಫ್ರೆಂಡ್ಸ್ಗಳಿದ್ರೆ ಅವ್ರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ, ಅನುಕೂಲ ಆಗಲಿ ಪಾಪ ಅವ್ರಿಗೆ. ಮನೆ ಕಟ್ತಾ ಇರ್ತಾರೆ, ಆಮೇಲೆ ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಎಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಾಗ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.